ಯಾಕೆ ಇವತ್ತು ಎಲ್ಲ ಒಂಥರ ಎಡವಟ್ಟು ಅನ್ನಿಸ್ತಾ ಇದೆ. ಸ್ಕೂಲ್ಗೆ ರಜಾ ತಗೊಂಬಿಡ್ಲಾ? ಓಯ್ ಮೇಡಮ್, ದೇವ್ರೆ, ಇದೆಲ್ಲದ್ರ ಮಧ್ಯೆ ಇವಂದೊಂದ. ಎಂತ ಮೇಡಮ್, ಕಾರಂದ್ರೆ ಕೇಳಿದಾಗ ಹಾಗೆ ಹೋಗ್ತಿದ್ರಿ? ಚೂರು ನಿಂತ್ಕೊಳ್ಳಿ, ನನಗೀಗ ಓಡೋಕ್ಕೂ ಆಗ್ತಿಲ್ಲ, ವಯಸ್ಸಾಯ್ತಲ್ಲ. ವಯಸ್ಸಾಯ್ತು ಅಂದರೆ ಮದುವೆ ವಯಸ್ಸಾಯ್ತು ಅಂತ. ಅದೇನು ಹೇಳಬೇಕೋ ಬೇಗ ಹೇಳಿ ಪಚ್ಚಿ, ನನ್ನ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ. ಜೀವನಕ್ಕಿಂತ ಶಾಲೆಯೇ ದೊಡ್ಡದ ನಿಮಗೆ? ಪಚ್ಚಿ ಪ್ಲೀಸ್. ಆತಾತು, ನನ್ನ ಗೋಲ್ ಇಷ್ಟೇ. ಎಂತಕ್ಕೆ ನೀವು ಮುಂಚೆ ಥರ ನನ್ನನ್ನು ಗಮನಿಸ್ತಾ ಇಲ್ಲ? ಎಂತಕ್ಕೆ ನನ್ನೊಟ್ಟಿಗೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೀರಪ್ಪ? ಮೊದಲೆಲ್ಲ ಎಷ್ಟು ಚಂದ ಹರಟೆ ಹೊಡಿತಾ ಇತ್ತು ನಾವು. ಈಗೀಗ ಈ ಕೆಲ್ಸಕ್ಕೆ ಬರ್ದಾಗಿರೋ ಥರ ಮಾಡ್ತಿದ್ರಿ. ಬೇಜಾರಾಗೋದಿಲ್ಲ ನನಗೆ. ಇದೆಲ್ಲ ಮಾತಾಡೋ ವಿಷಯನ ಪಚ್ಚಿ. ನಾನು ಹಿಂದೆ ಬಹಳ ಸರಿ ನಿಮ್ಗೆ ಹೇಳಿದ್ದೀನಿ, ಹೀಗೆಲ್ಲ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಅಂತ. ನೋಡ್ದವ್ರು ಏನು ಅನ್ಕೊಳ್ಳಲ್ಲ. ಎಂತರ ಅನ್ಕೊಳ್ಳಿ, ನೀವು ಮೊದಲು ಹೇಳಿ. ನೋಡಿ ಪಚ್ಚಿ, ಇದನ್ನೆಲ್ಲ ನಾನು ನಿಮಗೆ ಪದೇ ಪದೇ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆಸ್ತಿ, ಅಂತಸ್ತು, ದುಡ್ಡು ಇದೆಲ್ಲ ಹೋದ್ರೂ ಚಿಂತೆ ಇಲ್ಲ. ಆದರೆ ಮಾನ, ಮರ್ಯಾದೆ, ವಿಶ್ವಾಸ ಇದನ್ನೆಲ್ಲ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಈಗ ಎಂತ ಆಯ್ತು ಅಂತ ಹೇಳಿ? ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ. ಅಲ್ಲಿಗೆ ಮಾತು ಮುಗೀತು. ನೋಡಿ, ಮಕ್ಳಿಗೆ ಪಾಠ ಹೇಳ್ಕೊಡೋ ಟೀಚರ್ ನಾನು. ಮಕ್ಳಿಗೆ ಪಾಠ ಸ್ಕೂಲಲ್ಲಿ ಮಾಡೋದು ಬಿಟ್ಬಿಟ್ಟು ಹೀಗೆ ರಸ್ತೆಯಲ್ಲಿ ನಿಂತ್ಕೊಂಡು ಬೇರೆಯವ್ರಿಗೆ ಪಾಠ ಮಾಡೋ ಥರ ಮಾಡಬೇಡಿ. ಸರಿ ಮೇಡಮ್, ನೀವೀಗ ಶಾಲೆಗೆ ಹೊರಡಿ. ಶಾಲೆಯಿಂದ ಬಂದಮೇಲೆ ಸಂಜೆ ಊಟ ಗೀಟ ಆದಮೇಲೆ ಆರಾಮಾಗಿ ಮಾತಾಡುವ. ಹೊರಡಿ. ಎಂತ ಮರ ಇದು, ಪಟಾಕಿ ಸಿಡ್ದಂಗೆ ಮಾತಾಡಿ ಹೋಗ್ಬಿಟ್ರು. ಸುಮ್ಮನೆ ಕರೆದು ಮಗ ಸುಟ್ಕೊಂಡಂಗತ್ತು.